ಹಲೋ ನಮಸ್ಕಾರ. ನಾನು ಕೊಪ್ಪಳಿಂದ ಶರಣಪ್ಪ ಚಲಪೂರ್. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ ನ್ಯೂಸ್ 18 ಸಾಮಾಜಿಕ ಜಾಲತಾಣ ಫಾಲೋ ಮಾಡಿ. ಕರುನಾಡು ಅನೇಕ ಐತಿಹಾಸಿಕ ಮತ್ತು ಗತವೈಭವನ ಸಾರಿರುವಂಥ ಪ್ರದೇಶ. ಇಂಥ ಪ್ರದೇಶದ ಇತಿಹಾಸ ಜನರಿಗೆ ತಿಳಿಬೇಕು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಲಕ್ಕುಂಡಿಯಲ್ಲಿ ಉತ್ಖನನ ನಡೆದು ಬಾವಿ ಮತ್ತು ದೇವಾಲಯ ನೋಡುವಂಥ ಪ್ರಯತ್ನ ನಡೆದಿದೆ. ಅದೇ ಮಾದರಿಯಲ್ಲಿ ಈಗ ಮತ್ತೊಂದು ಕೊಪ್ಪಳ ಜಿಲ್ಲೆಯ ಕಲಿಕೇರಿಯಲ್ಲಿ ಉತ್ಖನನ ನಡೆಸಬೇಕು. ಇಲ್ಲಿ ಐತಿಹಾಸಿಕ ದಾಖಲೆಗಳಿವೆ ಮತ್ತು ಕುರುಹುಗಳಿವೆ. ಅವುಗಳನ್ನು ಜನಕ್ಕೆ ಪ್ರಚಾರಪಡಿಸಬೇಕು ಅನ್ನುವಂಥ ಒತ್ತಡ ಕೇಳಿಬರ್ತಾ ಇದೆ. ಕನಕಗಿರಿ ಪಕ್ಕದಲ್ಲಿರುವಂಥ ಕೇವಲ 6 ಕಿಲೋಮೀಟರ್ ದೂರದಂಥ ಕಲಿಕೇರಿ ಕ್ರಿಸ್ತಪೂರ್ವ 2ನೇ ಶತಮಾನದಿಂದಲೂ ಇದು ಮಾನವ ನೆಲೆ ಹೊಂದಿತ್ತು ಅನ್ನೋದಕ್ಕೆ ಗ್ರೀಕ್ ಪ್ರವಾಸಿಗ ಇದನ್ನು ಕಲಿಗೇರೀಸ್ ಅನ್ನುವಂಥ ಒಂದು ದಾಖಲೆಯನ್ನು ಮಾಡಿದರು. ಮತ್ತು ವಿಜಯನಗರ ಅರಸರಿಗಿಂತ ಮೊದಲು ಕಲ್ಯಾಣ ಚಾಲುಕ್ಯರಲ್ಲಿ ಇದು ಸ್ಥಳವಾಗಿತ್ತು ಅನ್ನೋಕ್ಕೆ ಇಲ್ಲಿ ಅನೇಕ ಆ ಕಾಲದಲ್ಲಿರುವಂಥ ಶಾಸನಗಳು ಬೇರೆ ಬೇರೆ ಕಲಿಕೇರಿ ಆಗಿರಬಹುದು, ಮಾದಿನೂರು ಮತ್ತು ಬೇರೆ ಬೇರೆ ಸಿಕ್ಕಿರುವಂಥ ಪ್ರದೇಶದಲ್ಲಿ ಇದು ಒಂದು ಐತಿಹಾಸಿಕ ಗ್ರಾಮವಾಗಿತ್ತು ಅನ್ನೋದನ್ನು ಒಂದು ದಾಖಲೆ ಹೇಳ್ತೇವೆ. ಇದೇ ವೇಳೆ ವಿಜಯನಗರ ಅರಸರ ಮಾಂಡಲಿಕರಾಗಿರುವಂಥ ಕನಕಗಿರಿಯ ಅರಸರ ಕಾಲದಲ್ಲಿಯೂ ಇದು ಪ್ರಸಿದ್ಧ ಹೊಂದಿತ್ತು ಮತ್ತು ಇದು ಟಂಕಶಾಲಿ ಇತ್ತು ಅನ್ನುವಂಥ ದಾಖಲೆಗಳು ಮತ್ತು ಇಲ್ಲಿ ಶಾಸನಗಳು ಹೇಳ್ತಿವೆ. ಇಂಥ ಭವ್ಯ ದಾಖಲೆಗಳು ಹೊಂದಿರುವಂಥ ಕಲಿಕೇರಿಯಲ್ಲಿ ಈ ಎಲ್ಲ ಕುರುಹುಗಳು ಮತ್ತು ಇಲ್ಲಿರುವಂಥ ದೇವಾಲಯಗಳು ಮಣ್ಣಿನಲ್ಲಿ ಕಾಲಾಂತರದಲ್ಲಿ ಹುದುಗಿ ಹೋಗಿವೆ. ಯಾವ ಕಾರಣಕ್ಕೆ ಇದು ಗೊತ್ತಿಲ್ಲ, ಆದರೆ ಒಟ್ಟಾರೆ ಹುದುಗಿವೆ. ಆದರೆ ಇಲ್ಲಿ ಅಲ್ಲಲ್ಲಿ ಆಗಾಗ ಗಣೇಶ ಮೂರ್ತಿ, ಶಾಸನಗಳು, ವೀರಗಲ್ಲು ಮತ್ತು ಅನೇಕ ರೀತಿಯ ಸುಂದರವಾದ ಕಲಾಕೃತಿಗಳು ಇಲ್ಲಿ ಕಾಣಸಿಗುತ್ತವೆ. ಅವುಗಳನ್ನು ಎಲ್ಲಿಯೇ ಸಂರಕ್ಷಣೆ ಮಾಡಿದೆ ಅಲ್ಲಲ್ಲೇ ಗ್ರಾಮಸ್ಥರು ಅವುಗಳನ್ನು ಇಟ್ಟಿದ್ದಾರೆ. ಜೊತೆಗೆ ಗಣೇಶನಿಗೆ ಒಂದು ದೇವಸ್ಥಾನವನ್ನು ಕಟ್ಟಿಸಿದರು, ಆಂಜನೇಯನಿಗೂ ಒಂದು ದೇವಸ್ಥಾನವನ್ನು ಗ್ರಾಮಸ್ಥರು ಕಟ್ಟಿಸಿದರು. ಈ ಮಧ್ಯೆ ಇದು ಕನಕರಾಯನ ಅಂದರೆ ಕನಕಗಿರಿಯ ಕನಕರಾಯನ ಆರಾಧ್ಯ ದೇವಿದೆ. ಇದು ಕನಕರಾಯನ ದೇವಸ್ಥಾನ ಇಲ್ಲಿತ್ತು, ಅದು ಮಣ್ಣಿನಲ್ಲಿ ಹುದುಗಿ ಹೋಗಿದೆ ಅನ್ನುವಂಥ ನಂಬಿಕೆ ಇಲ್ಲಿದೆ. ಜೊತೆಗೆ ಇಲ್ಲಿರುವಂಥ ಇತಿಹಾಸಕರದ್ದು ಕನಕಗಿರಿ ಭಾಗದಲ್ಲಿ ವಿಜಯನಗರ ಅರಸರಲ್ಲಿ ಕಲ್ಯಾಣಗಿರಿ, ಹೇಮಗಿರಿ, ಸುವರ್ಣಗಿರಿ ಅಂತಿತ್ತು. ಈ ಕಲ್ಯಾಣಗಿರಿಯೇ ಈ ಕಲಿಕೇರಿ ಆಗಿರಬಹುದು ಅನ್ನುವಂಥ ಇತಿಹಾಸ ಹೊಂದಿದೆ. ಆದರೆ ಈ ಎಲ್ಲ ಪ್ರದೇಶಗಳ ಇತಿಹಾಸವನ್ನು ಜನರಿಗೆ ತಿಳಿಸಬೇಕನ್ನುವಂಥ ಉದ್ದೇಶಕ್ಕೆ ಈಗ ಉತ್ಖನನಕ್ಕೆ ಹೆಚ್ಚು ಒತ್ತಡ ಕೇಳಿ ಬರ್ತಾ ಇದೆ. ಇನ್ನು ಲಕ್ಕುಂಡಿಯ ಉತ್ಖನನ ನಂತರ ರಾಜ್ಯದಲ್ಲಿ ಇರುವಂಥ ಈ ಕಲಿಕೇರಿ ಉತ್ಖನನಕ್ಕೂ ಹೆಚ್ಚು ಒತ್ತಡ ಕೇಳಿ ಬರ್ತಾ ಇದೆ. ಜೊತೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾಗಿರುವಂಥ ಶಿವರಾಜ್ ತಂಗಡಗಿ ಇದೇ ಕ್ಷೇತ್ರದವರು ಆಗಿರೋ ಕಾರಣಕ್ಕಾಗಿ ಇನ್ನಷ್ಟು ಹೆಚ್ಚು ಒತ್ತಡ ಬಂದು ಇದನ್ನು ಬೇಗನೆ ಉತ್ಖನನವಾಗಲಿ ಅನ್ನುವಂಥ ಒತ್ತಡ ಇಲ್ಲಿಯ ಜನ ಕೇಳ್ತಾ ಇದ್ದಾರೆ. ಈ ಕುರಿತು ಮಾತನಾಡಿದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾಗಿರುವಂಥ ಶಿವರಾಜ್ ತಂಗಡಗಿ ಈಗಾಗಲೇ ಈ ಪ್ರದೇಶಕ್ಕೆ ಪ್ರಾಚ್ಯವಸ್ತು ಇಲಾಖೆಗೆ ಇದನ್ನು ವಹಿಸಲಾಗಿದೆ. ಇಷ್ಟರಲ್ಲೇ ಉತ್ಖನನ ಆರಂಭವಾಗ್ತದೆ. ಉತ್ಖನನ ಆರಂಭವಾದರೆ ಈ ಗತವೈಭವ ಮತ್ತೆ ಜನರಿಗೆ ಸಿಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆದರೆ ಆದಷ್ಟು ಬೇಗನೆ ಈ ಪ್ರದೇಶದ ಉತ್ಖನನಾಗಿ ಇಲ್ಲಿರುವಂಥ ಸ್ಥಳೀಯರು ಹೇಳುವ ಪ್ರಕಾರ ಇಲ್ಲಿ ಚಿನ್ನದ ನಾಣ್ಯಗಳಿತ್ತು. ಇದು ಟಂಕಶಾಲೆಯಾಗಿರುವುದರಿಂದ ಅನೇಕ ರೀತಿಯ ಮಹತ್ವದ ದಾಖಲೆಗಳು ಮತ್ತು ನಾಣ್ಯಗಳು ಸಿಗುವ ಎಲ್ಲ ಸಾಧ್ಯತೆಗಳು. ಆದರೆ ನಿಟ್ಟಿನಲ್ಲಿ ಸರ್ಕಾರ ಕೆಲಸ ಮಾಡಬೇಕು ಅನ್ನುವಂಥ ಒತ್ತಡ ಕೇಳಿಬರ್ತದೆ. ಈ ಕೊಪ್ಪಳ ಜಿಲ್ಲಾ ಕನಕಗಿರಿ ತಾಲೂಕಿನ ಕಲಿಕೇರಿ ಗ್ರಾಮ ಇದು ಇತಿಹಾಸ ಕಾಲದ ಒಂದು ಪಳೆಯುಳಿಕೆ ಅಥವಾ ಉತ್ಖನನಕ್ಕೆ ಯೋಗ್ಯವಾದಂಥ ಒಂದು ಇತಿಹಾಸ ಸ್ಥಳ ಇದೆ. ಇದು ಹಿಂದಕ್ಕೆ ಅನೇಕ ಜನರು, ಕೆಲವು ಸಂಶೋಧಕರಾಗಿರ್ಬೋದು, ಇತಿಹಾಸಕಾರರಾಗಲಿ ಬಂದು ಇಲ್ಲಿಗೆ ಹೋಗ್ಯಾರ. ಇದರ ಸಂಪೂರ್ಣ ಇತಿಹಾಸ ಏನಪ್ಪ ಅಂದರೆ ಯಾರನ್ನು ಸರಿಯಾಗಿ ಸಂಶೋಧನೆ ಮಾಡಿಲ್ಲ ಇಲ್ಲಿವರೆಗೆ. ಅದಕ್ಕಾಗಿ ಇದಕ್ಕೆ ಸುಮಾರು ಇಲ್ಲಿ ಒಂದು ದೇವಸ್ಥಾನ ಹಿಂದೆ ಇದೆ, ಅದು ಕಲ್ಲು ಕಟ್ಟಡ ಐತಿ. ಕನಕಗಿರಿಯಲ್ಲಿ ಇರ್ತಕ್ಕಂಥ ಒಂದು ಹಳೆಯ ದೇವಸ್ಥಾನ ಏನಿದೆ ಅಲ್ಲಿ ಮೇಲ್ಗಡೆ ಪಶ್ಚಿಮಕ್ಕಿರ್ತಕ್ಕಂಥ ಒಂದು ವೆಂಕಟರಮಣ ದೇವಸ್ಥಾನ ಅಂತೈತೆ, ಅದ ಮಾದರಿನೇ ಇದು ಒಂದು ಕಟ್ಟಡ ಐತಿ. ಇದು ಶಿವಲಿಂಗ ಐತೋ ಅಥವಾ ಇಲ್ಲಿ ಗ್ರಾಮದ ಜನರು ಕನಕರಾಯನೋ ಅಂತಾರೆ. ಹಿಂದಕ್ಕೆ ಕಲ್ಯಾಣಗಿರಿ, ಸುವರ್ಣಗಿರಿ, ಕನಕಗಿರಿ ಅಂತ ಈ 3 ಭಾಗದ ಹೆಸರು ಕನಕಗಿರಿಗೆ. ಅದರ ಒಂದು ಭಾಗನ ಈ ಕಲಿಕೇರಿ ಗ್ರಾಮ ಅನ್ನೋದು ಒಂದು ಇತಿಹಾಸಕಾರರಿಂದ ಸಂಶೋಧನೆಯಿಂದ ತಿಳಿದು ಬರುತ್ತೆ. ಇದು ಸಂಪೂರ್ಣ 100ಕ್ಕೆ 100 ಇದೇ ಇತಿಹಾಸ ಸಿಗಬೇಕಪ್ಪ ಅಂದ್ರೆ ಪ್ರಾಚ್ಯವಸ್ತು ಇಲಾಖೆಯಿಂದ ಇದನ್ನು ಸಂಶೋಧನೆ ಮಾಡಿ
ಇದನ್ನೆಲ್ಲ ಸಂಶೋಧನೆ ಮಾಡಿದರೆ ಇದರ ಬಗ್ಗೆ ನಿಖರವಾದ ಒಂದು ಸ್ಥಳ, ವರ್ಷ, ಇತಿಹಾಸದ್ದು ಇದು ಮಾಹಿತಿ, ಇದು ಸಂಪೂರ್ಣ ಇತಿಹಾಸ ಸಿಗುತ್ತೆ. ಕೊಪ್ಪಳ ಜಿಲ್ಲೆಯ ಕನಕಗಿರಿ ತಾಲೂಕಿನ ಸಮೀಪದಲ್ಲಿರ್ತಕ್ಕಂಥ ಕಲ್ಕೆರೆ ಗ್ರಾಮದ ಒಂದು ಹನುಮೇಶಗಂಟೆ ಅಂತ ನಾವು ಮಾತಾಡ್ತಾ ಇರೋದು. ಇಲ್ಲಿ ಸುಮಾರು ವರ್ಷಗಳಿಂದ ಇತಿಹಾಸವಿರುವಂಥ ಪ್ರಸಿದ್ಧ ಶಿಲೆಗಳು ಇದ್ದಾವೆ ಅಂತಕ್ಕಂಥದ್ದು ಹಿರಿಯರ ವಾಡಿಕೆಯಂತೆ ನಾವು ಕೂಡ ಚಿಕ್ಕವರಿದ್ದಾಗನೂ ಇಲ್ಲಿ ತಿರುಗಾಡಿ ನೋಡಿದಾಗ ಹಳೆಯ ಶಿಲೆ ಶಾಸನಗಳು ನಾವು ಕೂಡ ನೋಡಿದ್ದೀವಿ. ಈ ಒಂದು ಶಿಲೆ ಶಾಸನಗಳು ಈಗಿನ ಕಾಲದಲ್ಲಿ ನೋಡ್ತಾ ಇದ್ದರೆ ಇಂದಿನ ಕಾಲದಲ್ಲಿ ಸುಮಾರು ವಿಜಯನಗರ ಸಾಮ್ರಾಜ್ಯದ ಆಗಿನ ಕಾಲದಿಂದಲೂ ಇಲ್ಲಿ ಒಂದು ಇತಿಹಾಸ ಇರ್ತಕ್ಕಂಥ ಊರು ಅಂತಕ್ಕಂಥ ನಮ್ಮಲ್ಲಿ ನಂಬಿಕೆ ಇದೆ. ಇದು ಒಂದು ಇತಿಹಾಸವನ್ನು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಇದನ್ನ ಸಂಶೋಧನೆ ಮಾಡಿ ಇದನ್ನು ಒಂದು ಉತ್ಖನನ ಒಂದು ಇಲ್ಲಿ ಲಕ್ಕುಂಡಿಯಂತೆ ಇದೊಂದು ಉತ್ಖನನ ಮಾಡಿದರೆ ಹಳೆಯ ಶಿಲಾ ಶಾಸನಗಳು ಈಗಲೂ ಕೂಡ ಒಂದು ನಾವು ಅಗೆದಾಗ ಜನರಿಗೆ ಇತಿಹಾಸ ಇದೆ ಅಂತಕ್ಕಂಥದ್ದು ತಿಳುವಳಿಕೆ ಆಗುತ್ತದೆ ಅಂತಕ್ಕಂಥ ನಮ್ಮ ನಂಬಿಕೆ ಇದೆ. ನಾವು ಇದೇ ಊರಿನವರು ಕಲಿಕೆರೆ ಗ್ರಾಮದವರು. ಇಲ್ಲಿ ಇತಿಹಾಸಕಾರರು ಮತ್ತು ಕೆಲವೊಂದಿಷ್ಟು ಸಾಹಿತ್ಯಗಾರರು, ಬರವಣಿಗೆಗಾರರು ಹೇಳ್ತಾರೆ, ಯಾರಿಂದಲೂ ಕೂಡ ಇಲ್ಲಿನ ಗತವೈಭವವನ್ನು ನಿಖರವಾಗಿ ಹೇಳಲು ಸಾಧ್ಯವಾಗಿಲ್ಲ. ಆದ್ದರಿಂದ ಸಂಬಂಧಪಟ್ಟ ಪುರಾತತ್ವ ಇಲಾಖೆ ಅಥವಾ ಪ್ರಾಚೀನ ವಸ್ತುಗಳ ಸಂಗ್ರಹಾಲಯ ಇವರು ಮನಸ್ಸು ಮಾಡಿ ಇಲ್ಲಿ ಸಿಕ್ಕಿರ್ತಕ್ಕಂಥ ಕುರುಹುಗಳು ಹಲವಾರುಗಳಿವೆ, ಹಲವಾರು ಶಾಸನಗಳಿವೆ, ಹಲವಾರು ಬರಹಗಳಿವೆ, ಶಿಲಾನ್ಯಾಸಗಳಿವೆ. ಇವೆಲ್ಲವುಗಳನ್ನು ಸಂಬಂಧಪಟ್ಟ ಇಲಾಖೆಯವರು ಹೊರತೆಗೆದು ಇಂದಿನ ಕಾಲದ ಗತವೈಭವವನ್ನು ಈಗಿನ ಕಾಲದ ಜನಗಳಿಗೆ ಮತ್ತು ಪ್ರಪಂಚಕ್ಕೆ ವಿಸ್ತರಿಸಬೇಕಂತ ಅವರಲ್ಲಿ ಕೇಳಿಕೊಳ್ತಾರೆ. ಪ್ರಪೋಸಲ್ಲು ಕೊಟ್ಟಿದ್ದೀವಿ, ಅದ್ರ ಬಗ್ಗೆ ಚರ್ಚೆನೂ ಮಾಡಿದ್ದೀನಿ. ಅದಕ್ಕೆ ಕಮಿಟಿಯ ನಾನು ಇದ್ದೀನಿ, ಅದರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಲಕ್ಕುಂಡಿ, ಕನಗಿರಿ ಅದು ಇನ್ನೊಂದು ಏನಾಗುತ್ತೆ ಸಮಸ್ಯೆ ಅಂತಂದರೆ, ನಾನು ಸ್ವಲ್ಪ ಹೆದರಾಗತ್ತೀನಿ. ಏನಂತಂದರೆ ಪ್ರಾಚೀನ ಇದಕ್ಕೆ ಸೇರಿಸಿದ್ದಂದ್ರೆ ಪ್ರಾಧಿಕಾರಕ್ಕೆ ಪ್ರತಿ ಒಂದು ತೂತು ಹಾಕ್ಬೇಕಂದ್ರೆ ಪರ್ಮಿಷನ್ ತಗೊಳ್ಳೋಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತಾ. ಹೀಗಾಗಿ ಸಾಧಕ ಬಾಧಕಗಳ ಬಗ್ಗೆ ವಿಚಾರ ಮಾಡಕತ್ತೀನಿ. ಇದ್ರ ಬಗ್ಗೆ ನಾನು ಚರ್ಚೆ ಮಾಡಿದ್ದೀನಿ ಸರ್. ವೆಂಕಟಪತಿ ಬಾವಿಗೆ ಅನುದಾನ ಬಂದು ಸರ್, ಅದೇನಾಗ್ತದೆ? 1 ಕೋಟಿ ರೂಪಾಯಿ ಬಂದೈತೆ. ಅದು ಒಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಐತೆ. ನಾಳೆ ನಾಡ್ದಾಗ ಡಿ ಸಿ ಅವರು ಸಂಜೆ ಮುಂದೆ ಡಿಸಿಗೆ ಭೇಟಿ ಆಗಕ್ಕೆ ನಾನೇ ಹೇಳಿದ್ದೆ. ಅದನ್ನು ಪ್ರಾರಂಭ ಮಾಡಿಸಂತ ಕೆಲಸ ಅವರು ಬಂದ್ ಮಾಡಿದ. ಈಗ ಎಲ್ಲ ಕಂದಾಯ ಇಲಾಖೆಯಿಂದ ಅದನ್ನು ಹ್ಯಾಂಡ್ ಓವರ್ ಮಾಡಿದಾರಂತೆ, ಬಂದ್ ಮಾಡ್ತಾರೆ. ಅದಕ್ಕೆ ಸರ್ಕಾರ ಬೇಗನೆ ಕೆಲಸ ಆರಂಭಿಸುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಶರಣಪ್ಪ ಬಾಚಲಪುರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.